ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಾಟಿ ಕೋಳಿ ಚಿಕನ್ ಸಾಂಬಾರು ಮತ್ತು ಮುದ್ದೆ. ಜಾರಿಗೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ, 4 ಮೆಣಸಿನ್ಕಾಯಿ, 2 ಶುಂಠಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಅರಿಶಿನ ಪುಡಿ, ಪುದೀನ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದು ಇನ್ನೊಂದು ಜಾರಿಗೆ ತೆಂಗಿನಕಾಯಿ, 4 ಸ್ಪೂನ್ ಕಡಲೆ, 2-4 ಚಕ್ಕೆ ಲವಂಗ ಮತ್ತು 4 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಅದನ್ನು ಸುದ ರುಬ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಕುಕ್ಕರ್ ಮಡಗಿ ಎಣ್ಣೆ ಹಾಕಿದ್ದೀನಿ. ಮೊದಲು ರುಬ್ಕೊಂಡು ಬಿದ್ದ ಕಾರಣ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ನೋಡಿ ಹುರ್ಕೊಬೇಕು ಚೆನ್ನಾಗಿ. ಆದಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡ್ಮೇಲೆ ನೋಡಿ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮುಚ್ಚಿ ಬೇಯಿಸಿ, ಯಾಕೆಂದರೆ ಅದು ನೀರು ಬಿಡ್ಕೊಳ್ಳುತ್ತೆ. ನೀರು ಬಿಡೋ ಗಂಟ ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನು. ನೋಡಿ ಅಲ್ಲೆಲ್ಲ ನೀರು ಬಿಟ್ಟಿದೆ, ಆ ಥರ ಬಿಟ್ಕೊಬೇಕು. ಅದು ಬಿಡೋ ಗಂಟ ಚೆನ್ನಾಗಿ ಬೇಯಿಸ್ಕೊಬೇಕು ಚಿಕನ್ ಸಾಂಬಾರು. ಆಮೇಲೆ ಇನ್ನೊಂದು ರುಬ್ಕೊಂಡಿದ್ವಲ್ಲ ಕಡಲೆಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಹಾಕ್ಕೊಬೇಡಿ. ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ನೋಡಿ ನಿಮ್ಗೆ ಯಾವ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಕ್ಲೋಸ್ ಮಾಡಿ. ನಾನಿಲ್ಲಿ 2 ಕೂಗ್ಸಿದ್ದೀನಿ. ನಿಮ್ಗೆ ಹೆಂಗೆ ಬೇಕೋ ಅದು ಎಷ್ಟು ಬೇಕೋ ಅಷ್ಟು ಕೂಗಿಸ್ಕೊಳ್ಳಿ. ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಉಪ್ಪು ಬಂದಿದೆ. ನಾನು ಇಬ್ಬರಳಿಗೆ 2 ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಗಂಟಾಗಬಾರ್ದು ಅಂದ್ಬಿಟ್ಟು ಉಪ್ಪು ಹಾಕಿದ್ದೀನಿ ನಾನು ಸ್ವಲ್ಪ. ನೋಡಿ ಬೆಂದಿದೆ, ತಿರುಗ್ತಿದ್ದೀನಿ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿರುತ್ತೆ ಅಂತ ಹೇಳಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕುದೀತಾ ಇದೆ. ನಾನು ಮುಂಚೆಯಲ್ಲಿ ಚಿಕನ್ ಮಸಾಲೆ ಏನೂ ಹಾಕಿರಲಿಲ್ಲ, ಇವಾಗ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ ಹೀಗಿದೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಥ್ಯಾಂಕ್ ಯು.